ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದಿದ್ರೆ, ನಾನು ಕರ್ನಾಟಕದ MLA CM ಆಗಿದ್ದೀನಿ ಅನ್ನೋದೇನಾದ್ರು ತಮಗೆ ಪರಿಜ್ಞಾನ ಇದ್ದಿದ್ರೆ ಇಷ್ಟಕ್ಕೆ 5 ಸಲ ಯಾವಾಗ ಒಂದ್ಸಲ ಭೇಟಿ ಕೊಟ್ಟು ಏನಾದ್ರು ಮಾತಾಡ್ತಿದ್ರಿ. ನೀವು ಮಾತಾಡೋ ಮಾತು ಬೇಕಾದಷ್ಟು ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ನೋಡಿ ಓಟ್ ಹಾಕಿಲ್ಲ, ನಮ್ಮ ಮದ್ದೂರು MLA ಆಗುವಂತ ವ್ಯಕ್ತಿನ ನೋಡಿ ನಾವು ಓಟ್ ಹಾಕಿದೀವಿ. ಸರಿನಾ? ಆ ವ್ಯಕ್ತಿ ಗೆದ್ದಿರೋದಕ್ಕೆ, ಅದೇ ತರ ಎಲ್ಲಾ ತಾಲೂಕಲ್ಲಿ ಗೆದ್ದಿರೋದಕ್ಕೆ ನೀವು ಇವತ್ತು CM ಆಗಿರೋದು. ಇಷ್ಟು ನಯಾ ಪೈಸದ ಮಾನ ಮರ್ಯಾದಿಲ್ದಿರೋ ಅಂತ ನಿಮ್ಗೆ ಎಲ್ಲ ಒಂದೇ ಅನ್ಕೊಂಡಿರೋದು ನಾವು. ಆದ್ರೆ ನೀನು ಇರುವಂತ ನಿನ್ನ ಪದವಿ ಇದೆಯಲ್ಲ, ಆ ಪದವಿಗೆ ಸ್ವಲ್ಪ ಗೌರವ ಕೊಡು. ಓಕೆ, ಥ್ಯಾಂಕ್ ಯು ಅಣ್ಣ. ಕೊತ್ತಲವಾಡಿ ಸಿನಿಮಾದ ನಿರ್ಮಾಪಕ ಅಂತ ಹೇಳ್ಕೊಂಡು ಬಂದಿರುವಂತಹ ಪುಷ್ಪ ಯಶ್ ಅವರ ತಾಯಿ ಅಂತೆ. ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ನೀವು? ಅವರು ಆಟ ಆಡ್ತಾ ಇರುವಂತ ಆಟಗಳು ಒಂದ ಎರಡ. ಜನರು ಅವ್ರ ಬಗ್ಗೆ ಯಾವ ರೀತಿ ಹೊಲಸು ಮಾತಾಡ್ತಾ ಇದಾರೆ ಅಂತ ಅಂದ್ರೆ, ಅವಳೊಬ್ರು ಡಗಾರು, ಸೂಳೆ ಮುಂಡೆ, ಹುಚ್ಚು ಮುಂಡೆ, ಈ ತರ ವಿಚಿತ್ರ ವಿಚಿತ್ರ ಕಮೆಂಟ್ಗಳು ಹಾಕ್ತಾ ಇದ್ದಾರೆ. ಆ ಎಮ್ಮನಿಗೆ ಸಾಯೋ ವಯಸ್ಸಲ್ಲಿ ಯಾಕೆ ಈ ತರ? ಅವಳು ಏನ್ ಸಾಧನೆ ಮಾಡ್ಬೇಕು ಅಂತ ಬಂದಿದ್ದಾಳೆ ಇಲ್ಲಿಗೆ? ನನಗೆ ಯಾಕೋ ಒಂದು ಡೌಟು, ಪುಷ್ಪಮ್ಮ ಮಲ್ತಾಯಿ ಅನ್ಸುತ್ತೆ. ಯಾಕಂದ್ರೆ ಮಗ ಎಷ್ಟೇ ಕೆಟ್ಟವನಾಗಿರ್ಲಿ, ಏನೇ ತಪ್ಪು ಮಾಡಿದ್ರು ನನ್ನ ಮಗ ರಾಜ್ಯ ಅಂತ ಹೇಳ್ಕೊಂತಾರ. ಅಂತದ್ರಲ್ಲಿ ಎತ್ತೋರಿಗೆ ಹೆಗ್ಗಣ ಮುದ್ದಾಗಿರ್ತಾರ. ಹೆಸರು ತೆಗೆದ್ರೆ ಸಾಕು ಆ ಅಮ್ಮ ಉರ್ದು ಬೀಳ್ತಾಳೆ. ಅದಕ್ಕೆ ನನಗೆ ಪುಷ್ಪಮ್ಮ ಯಾಕೋ ಮಲ್ತಾಯಿ ಅನಿಸ್ತಾ ಇದ್ದಾಳೆ. ಡೌಟೇ ಇಲ್ಲ, ಮಲ್ತಾಯಿನೇ ಅವಳು. ಯಶ್ ಅವರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೆಸರನ್ನು ತಗೊಂಡೋಗಿದ್ದಾರೆ. ಅಂತದ್ರಲ್ಲಿ ಅವ್ರಮ್ಮ ಮಾತೆತ್ತಿದ್ರು 5 ಕೋಟಿ 10 ಕೋಟಿ 50 ಕೋಟಿ 1000 ಕೋಟಿ ಗಟ್ಲೆ ಮಾತಾಡ್ತಾಳೆ. ಭಿಕ್ಷೆ ಎತ್ತಕ್ಕೂ ಲಾಯಕ್ಕಿಲ್ಲ. ಎಸ್ ಅಂದ್ರೆ ಸ್ಯಾಂಡಲ್ವುಡ್ ಅಂದ್ರೆ ಎಸ್. ಅಂತದ್ರಲ್ಲಿ ಈ ಅಮ್ಮ ಬಂದು ನಮ್ಮ ಇಂಡಸ್ಟ್ರಿನ ಹಾಳು ಮಾಡಕ್ ಹೊಂಟಿದ್ದಾಳೆ. ಮೊದ್ಲು ಈ ಇಂಡಸ್ಟ್ರಿಯಿಂದ ಆ ಅಮ್ಮನ ಬ್ಯಾನ್ ಮಾಡಿ, ಇಲ್ಲ ನಾ ಹುಡುಕಮ್ಮನ ಆ ಅಮ್ಮನ್ನೇ ಬ್ಯಾನ್ ಮಾಡ್ಬಿಡ್ತೇನೆ. ತುಂಬಾ ಎದುರ್ತೀನಿ, ಇವರೇ ಅಂತಾರೆ ಮಾಡು. ಓಹೋ, ಅವರೇ ಅಷ್ಟು ಮಾಡು ಅಂತ ಸಪೋರ್ಟಿವ್ ಆಗಿ ಇರ್ಬೇಕಾದ್ರೆ ನೀವ್ಯಾಕೆ ಎದುರ್ತೀರಾ? ಸುಲಭವಾಗಿ ಮಾಡ್ಬೋದಲ್ವಾ? ಅದೇ ನಮಗ್ ಗೊತ್ತಾಯ್ತು ಅವ್ರ ನಡವಳಿಕೆಯಲ್ಲಿನೇ ಊಹು ಅಂತಾರ. ಮತ್ ಭಯ ಆಗುತ್ತಲ್ವಾ, ಹೆಂಗಾಗುತ್ತೋ ಏನು ಅಂತ. ಸಹಜ ಅಲ್ವಾ ಅದು? ನೀವು ತುಂಬಾ ವರ್ಷದಿಂದ ಮಾಡ್ತಿದ್ದೀರಲ್ಲ ದಿನಾಲು, ಹಂಗಾಗಿ ನಿಮಗೇನು ಅನ್ಸಲ್ಲ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಅಲ್ವಾ? ಮಾಡಿ ಬ್ರೋ, ಯಾಕೆ ಎದುರ್ತಿದ್ದೀರಾ? ನಿಮಗದು ಉಡ್ತಾನೆ ಬಂದಿರೋ ಕಲೆ. ಕಲೆ ಯಾರಪ್ಪನ್ ಸೊತ್ತಲ್ಲ, ಕಲೆಗೆ ಬೆಲೆ ಕಟ್ಟಕ್ಕಾಗುತ್ತಾ? 150 ಶಾರ್ಟ್ಸ್ ವರ್ಗೂ ತಗೊಂಡ್ ಹೋಗ್ತಾರ. ಸ್ಟೋರೇಜ್ ಫುಲ್ ಆಗಲ್ವಾ? 2 GB ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಇರ್ತದ ಬಿಡ್ಲೆ. ಅವ್ರೆ ಯಜಮಾನ್ರು ಹೇಳಿದಾರೆ ಕರೆಕ್ಟ್ ಆಗಿ ಮಾಡಿ, ಚೆನ್ನಾಗಿ ಮಾಡಿ. ಅವ್ರ ಏನೇ ಹೇಳಿದ್ರು ನಿಮ್ಗೆ ಅವ್ರಂಗ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಅವ್ರು ಸಿಂಗಲ್ ಶಾಟ್ ಅಲ್ಲಿ ಎಲ್ಲಾನು ಮುಗ್ಸೋರು. ಹಳೆ ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ. ಆಂಟಿ ಹೊಡಿಯೋ ಸೀನ್ ಇರ್ಬೋದು, ಮನೇಲಿ ಬೆಂಕಿ ಹಚ್ಚೋ ಸೀನ್ ಇರ್ಬೋದು, ಎಲ್ಲ ಸಿಂಗಲ್ ಶಾಟ್ ಅಲ್ಲಿ ಮುಗಿಸಿದ್ದಾರೆ. ನೀವ್ ಹಂಗೆ ಅವರಿಗೆ ಮಾಡಿ ಅಂತ ಅವರಲ್ಲಿ ಇರೋ ಮಗುನ ತಟ್ಟಿ ಎಬ್ಸಿದ್ರೆ ಮಾಡ್ತಾರ ಅವ್ರು ರೊಚ್ಚಿಗೆ ಎದ್ದು ಸಿಂಗಲ್ ಶಾಟ್ ಅಲ್ಲಿ. ಪಾದಯಾತ್ರೆ ಮಾಡಕ್ಕಲ್ಲ, ಮತ್ತೆ ನೆಲ ಕುಂತಿ ಏನ್ಲೆ ಪಲ್ಟಿ ಯಾತ್ರೆ ಮಾಡಕ್ಕೆ. ಒಬ್ಬನು ಸಿಂಪತಿಗೋಸ್ಕರ ಪಾದಯಾತ್ರೆ ಮಾಡಿದ್ರೆ ಇನ್ನೊಬ್ಬನು ಬಿಗ್ ಬಾಸ್ ಹೋಗಕ್ಕೋಸ್ಕರ ಪಲ್ಟಿ ಯಾತ್ರೆ ಮಾಡ್ತಾನಂತ ಏನ್ಲೇ ನಿಮ್ದು ಶಾಟದ ಯಾತ್ರೆ? ಇಡೀ ಅಷ್ಟೇ ಯಾರು ಮಾಡಿಲ್ಲ, ಮಾಡ್ತಾರಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಿಂತರ ಖಾಲಿ ಇರೋದಿಲ್ಲ, ಇಂತ ಚಪ್ರಿ ಕೆಲ್ಸಕ್ಕೆ ಕೈ ಹಾಕೋದೇ ಇಲ್ಲ. ಈ ಸತಿ ಬಿಗ್ ಬಾಸ್ ಸೀಸನ್ 12 ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕ್ಕಿ ಬಿಗ್ ಬಾಸ್ ನೇ ಹೋಗಿಸ್ಬಿಡ್ತೀನಿ. ಲೇ ಏನ್ ಮಾತಾಡಕತ್ತಿಲೇ? ಬಾಂಬ್ ಗೀಂಬ್ ಅಂತಂದೇಳಿ ವರ್ಡ್ಸ್ ಯೂಸ್ ಮಾಡಬಾಡ್ಲೆ. ಪೊಲೀಸರಿಗೆ ಗೊತ್ತಾಗ್ತದ ಮುಕ್ಕಳಿ ಹಟ್ಟು ಫೋಟೋ ತೆಗಿತಾರೋ ನಿಂದ. ಲೇ ಯಪ್ಪ ನೀನ್ ಅಲ್ಲಿ ಬಾಂಬ್ ಬಿಟ್ಟು ಟಬ್ ಅನ್ಸತ್ಯ ಪೊಲೀಸರು ನಿನ್ ಮಕ್ಕಳಿಗೆ M24 ಗನ್ ಟಬ್ ಅನ್ಸ್ತಾರ. ಒಳ್ಳೆ ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವ ತಾನೇ ಮಲಗ್ತಾಳ ಮ್ಯಾಮ್? ನನ್ಗೆ 1,000 ಕೊಡು 2,000 ಕೊಡು ಅನ್ನೋಳು ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ಟರೆ ಮಲ್ಕ್ತಾ ಇದ್ರು. ಬೋರಾಕತ್ತೆ ಚಿನ್ನಿ ಯಾವ್ದೋ ಒಂದ್ ಸಾಂಗ್ ಆಡಲ್ಲ. ಏನು ಒಂದ್ ಸಾಂಗ್ ಆಡ. ಹಾಡಾಡ್ಬೇಕು? ವಾವ್, ನನ್ಗೆ ಹಾಡಾಡೋದಂದ್ರೆ ಬಾಳ ಇಷ್ಟ. ಯಾರಿಗೂ ಕಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಇವತ್ ಬೆಳಗಿಂದ ಇನ್ಸ್ಟಾಗ್ರಾಮ್ ನೋಡಾಕತ್ತೇನೋ, ಬರೀ ಹಾಕಿ ವಿಡಿಯೋನ ನೋಡಿ ತಲೆ ಚಿಟ್ ಹಿಡಿದ. ಹೂವಿನ ಬಾಣದಂತೆ ಇನ್ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ತುಂಬಿದ ಪ್ರಾಣವಂತೆ. ಒಂದು ಹಾಡನ್ನ ಇನ್ನೊಂದು ಹೇಳ್ತೀನಿ ಕೇಳಿ. 2 ಜರೆಯನ್ನು ಎಳೆದು ಕೇಳುವೆನು, ನೀಸಲ ಪಾಣಿಲಬಾರದೆ.
ಜನದ ಹೆಸರಾಳು ಮಾಡ್ತೀರಾ? ಇವಾಗ ರಮ್ಯಾ ಅವ್ರು ಬಂದು ಇಷ್ಟೆಲ್ಲ ಮಾತಾಡ್ಬೇಕಾ? ನಮ್ಮ ಯಶ್ ಮಕ್ಳ ಬಗ್ಗೆ ಮಾತಾಡಿದ್ದಾರೆ, ಅವ್ರಿಗೇನು ಮಾತಾಡಬೇಕು ಅಂತ. ಯಶ್ ಏನೂ ಆಗಬೇಕಾಗಿಲ್ಲ, ಯಶ್ ಅವ್ರ ಮನೆ ಅವ್ರಿಗೇನು ಆಗಬೇಕಾಗಿಲ್ಲ. ಆದರೂ ಒಂದು ಲೇಡಿಯಾಗಿ ಎಷ್ಟು ಮಕ್ಳಿಗೆ ಮಾಡ್ತಾರೆ ನನಗೆ ನನಗೆ ಗೊತ್ತೇ ಇಲ್ಲ. ಅದು ಗೊತ್ತಿದ್ರೆ ಅವತ್ತೇ ಟಿ ವಿಲಿ ಕುತ್ಕೊಂಡು ನನ್ನ ಮೊಮ್ಮಕ್ಳ ಬಗ್ಗೆ ಬಂದರೆ ಮಕ್ಕಕ್ಕೆ ಹೋಗಿತೀನಿ. ನನ್ನ ಮೊಮ್ಮಕ್ಳನ್ನ ನಾನು ಬದುಕಿರೋರ್ಗು, ನಮ್ಮ ಯಜಮಾನಿರೋರ್ಗು ನನ್ನ ಮೊಮ್ಮಕ್ಳು ಟಚ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಅಂಥ ಕೆಲಸ ಅವ್ರ ಅಪ್ಪನೇ ಮಾಡೋಕ್ಕೆ ಬಿಡಲ್ಲ. ಅವ್ರ ಮಕ್ಳನ್ನ ಅಷ್ಟಕ್ಕೆ ಬೆಳೆಸ್ತಾ ಇಲ್ಲ. ಅವ್ರ ತಂದೆ ತಾಯಿ ಇಬ್ಬರು ಗ್ರೇಟು. ನನ್ನ ಸೊಸೆ ನನ್ನ ಮಗ ಎಜುಕೇಟೆಡ್ ಇರೋರವರು. ರಮ್ಯಾ ಬಂದು ಮಾತಾಡ್ಬೇಕಾ ನಮ್ಮ ಮನೆ ವಿಷಯನ? ನಮ್ಮ ರಮ್ಯನ ಮನೆ ವಿಷಯ ನಾನು ಬಂದು ಮಾತಾಡ್ಬೇಕಾ? ಯಾಕ್ರಪ್ಪ ಈ ಥರ ಮಾಡ್ತೀರಾ? ದಯವಿಟ್ಟು ಇದರಿಂದ ಚಿತ್ರರಂಗಕ್ಕೆ ತುಂಬ ಎಫೆಕ್ಟ್ ಆಗ್ತಾ ಇದೆ ನೀವು ಮಾಡೋ ಕೆಲಸದಿಂದ, ಗೊತ್ತಾಯ್ತಾ? ಇದರಿಂದ ಎಲ್ರಿಗೂ ಕಷ್ಟ ಆಗ್ತಿದೆ. ಇವ್ರು ಸರಿನಾ, ಅವ್ರು ಸರಿನಾ, ಬೇಡ. ಇದು ನಿನ್ನೆ ಮಾಡಿದ್ರಿ ಬಿಟ್ಬಿಡಿ, ನಾಳೆಯಿಂದ ಇದನ್ನು ಸರಿಪಡಿಸ್ಕೊಳ್ಳಿ, ಕ್ಷಮೆ ಕೇಳಿ, ಸರಿ ಮಾಡ್ಕೊಂಬಿಡಿ. ನಾನು ಹೇಳ್ತೀನಿ. ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಬಂಗಾರಿ ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ. ಅದೇ ಇನ್ನು 2-3 ವರ್ಷ ಕಾಯ್ಬೇಕು ಮುತ್ತು ಕಿಪ್ಪಿ ಮದ್ವೆಗೆ. 2-3 ವರ್ಷನ ಇನ್ನು ಒಂದ್ 5-6 ವರ್ಷನ? 5-6 ವರ್ಷ ಏನಿಲ್ಲ, 2-3 ವರ್ಷ. 2-3 ವರ್ಷ. 2-3 ವರ್ಷದಲ್ಲಿ ಮದ್ವೆ ಆಗ್ತೀರಾ? ಓಕೆ. ಅದಕ್ಕೆ ಮದ್ವೆ ಆಗಕ್ಕಿಂತ ಮುಂಚೆ ನಾವು ಸ್ವಲ್ಪ ಸೆಟಲ್ಡ್ ಆಗಿರ್ಬೇಕಲ್ಲ. ಅವಾಗ ನೀವು ಮದ್ವೆ ಆಗ್ಬೇಕಂದ್ರೆ ನಿಮ್ ಹತ್ರ ಏನೇನಾರ ಇರ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಮೇನ್ ಕ್ಯಾಶ್ ಇರ್ಬೇಕು. ಎಷ್ಟು ಕ್ಯಾಶ್ ಇರ್ಬೇಕು? ಕ್ಯಾಶ್ ನಮ್ಮ ಮದ್ವೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು. ಬಟ್ ನಮ್ಗೆ ಅಲ್ಲೇ ಆಗ್ಬೇಕು, ಇದ್ರಲ್ಲೇ ಆಗ್ಬೇಕು, ಹೈ ಲೆವೆಲಲ್ಲೇ ಆಗ್ಬೇಕು ಅಂತ ಏನಿಲ್ಲ. ಬಟ್ ನಾರ್ಮಲ್ ಆಗಿ ಎಲ್ಲೇ ಆದ್ರೂ ಓಕೆ ನಮ್ಗೆ. ಎಲ್ಲೇ ಆದ್ರೂ ಓಕೆನೆ, ಬಟ್ ಕ್ಯಾಶ್ ಇರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ನಾನ್ ಮಾಡ್ತಾ ಇಲ್ಲ. ಬಟ್ ಏನು ಅಂದ್ರೆ ಒಂದು ಮೆಚೂರ್ ಮೈಂಡ್ ಬರ್ಬೇಕು ಅಂತ. ಇವಾಗ ನಮ್ಗೆ ಮೆಚೂರ್ ಮೈಂಡ್ ಸ್ವಲ್ಪ ಇದೆ, ಸ್ವಲ್ಪ ನಾವು ಜೀವನದಲ್ಲಿ ಅನ್ವಯಿಸಿದೀವಿ. ಇನ್ನೂ ಮೆಚೂರ್ ಮೈಂಡ್ ಬರ್ಬೇಕು. ಪ್ರಪಂಚನ ಕರೆಕ್ಟಾಗಿ ನಾವು ನೋಡ್ಕೋಬೇಕು. ಆ ಥರ ಒಂದು ಬಂದಾಗ ನಾವು ಮದ್ವೆ ಆಗೋಣ ಅಂತ. ಇವಾಗ ಬೇಗ ಮದ್ವೆ ಆಗಿ ಅನ್ವಯಿಸಿರೋ ತುಂಬಾ ಜನ ಇದ್ದಾರೆ. ಸಾಕಾಗ್ತಿರಲ್ಲ ಮಕ್ಳನ್ನ, ಆ ಥರ ನೋಡ್ಕೊಳಕ್ ಆಗ್ತಿರ. ಕೈಯಲ್ಲಿ ಸ್ವಲ್ಪ ದುಡ್ಡು ಇರಬೇಕು, ಮತ್ತೆ ಕರೆಕ್ಟಾಗಿ ಒಂದು ಮೆಚೂರ್ ಮೈಂಡ್ ಬರಲಿ. ಆಮೇಲೆ ನಾವು ನಿಧಾನಾಗೆ ಮದ್ವೆ ಆಗೋಣ ಅಂತ ನಂದು. ಬಟ್ ಅಲ್ಲಿ ತನಕ ನಂಗೆ ಭಯಗಳು ಜಾಸ್ತಿ. ಯಾಕೆಂದ್ರೆ ಬೇರೆಯವ್ರ ಮಾತು ಕೇಳ್ಕೊಂಡು ಎಲ್ಲಿ ಇವ್ ನನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾನೆ ಅಂತಾನು ನಂಗೆ ಭಯ ಇದೆ. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ. ಮನೆ ಇಲ್ಲ ಇವತ್ ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನೆಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರ. ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲಾ ನಾನ್ ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಳಿಕ್ಕಲ್ಲ, ಇರೋ ಸತ್ಯನೇ ಹೇಳ್ತಾ ಇದೀನಿ. ಲೋ ಸಮೀರ್ ತಮ್ಮ, ಯಾಕಪ್ಪ ಬೇಜಾರಕ್ಕಿ ಮನಿ ಇಲ್ಲ ಅಂತ ಹೇಳಿ? ಈ ಅಕ್ಕದಾಳೋ, ಈ ಅಕ್ಕನ್ ಮನಿಗ್ ಬಾ. 2 ರೂಮ್ ಅದಾವೋ, ಅದ್ರ 1 ರೂಮ್ ನಿನಗ್ ಬಿಟ್ಕೊಡ್ತೇನಿ. ನಿಮ್ಮವ್ವ ನಮ್ಮವ್ವ ಇದ್ದಂಗ, ಜಾತಿ ಭೇದ ಭಾವ ಇಲ್ದಂಗ ಯಾರು ಇರ್ತಾರಲ್ಲ ಅವ್ರ ಮನಸ್ಸ ಒಂದೊಳ್ಳೆ ಕೆಲ್ಸಕ್ಕ ಸಹಾಯ ಆಕೇತಂತ. ನೀನು ಹಂಗ ಮಗನ, ಯಾಕೆ ತಲೆ ಕೆಡ್ಸ್ಕೊತಿ? ಬೀದಿ ಬಿದ್ದೇನಂತ ಹೇಳಿ ಅತ್ಕೊಂತ ಕೂಡ್ಬೇಡ. ಜಯ ಎಲ್ಲಿದ್ರು ಒಂದಲ್ಲ ಒಂದಿನ ಸಿಕ್ತೈತಿ. ಬಾ ನನ್ ಮನಿಗೆ, ನಿನ್ ಮನಿಗೆ ದಯವಿಟ್ಟು ಬಾ. ಮೊಹಮ್ಮದ್ ಚಮೀರಾ ಇವತ್ತು ಬಂದು ಕೆಣಕ್ಬಿಟ್ಟ. ಹಂದಿ ಚಮೀರಾ, ಇದು ಕ್ಯೂಟ್ ಮನೇಲಿ ಸಾಕ್ತಾರಲ್ಲ ಫಾರಿನ್ ಅಲ್ಲಿ, ಪಿಂಕ್ ಕಲರ್ ಬರುತ್ತಲ್ಲ, ಆ ಹಂದಿ ಚಮೀರಾ. ನಂದು ಒಂದು ಡೌಟ್ ಏನು ಅಂತಂದ್ರೆ, ಈ ಆಪ್ ಪ್ರಮೋಷನ್ ಎಲ್ಲ ಮಾಡ್ಕೊಂಡಿದ್ದವನು ಆಲ್ ಆಫ್ ದ ಸಡನ್ ಹೆಂಗೆ ಹೋರಾಟಗಾರ ಆಗ್ಬಿಟ್ಟ, ಅದು ಸೌಜನ್ಯ ಪರ ಹೋರಾಟಗಾರ ಆಗ್ಬಿಟ್ಟ. ಇವನಿಗೆ ಫಂಡಿಂಗ್ ಹೆಂಗ್ ಬರ್ತಾ ಇದೆ? ಆಮೇಲೆ ಹೇಳ್ತೀಯಾ ನೀನು ವಿಡಿಯೋ ಮಾಡಿದ್ದು ಭೀಮನ ವಿಡಿಯೋ ನೀವು ನೋಡಿಲ್ವಾ? ಅದನ್ನ ಅವ್ರು ಹೇಳಿದ್ದನ್ನ ಆಧಾರವಾಗಿ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಅಯ್ಯೋ ಇಡಿಯಟ್, ಅದನ್ನ ಹೇಳ್ಬೇಕಿತ್ತು ಕಣ. ಆ ಭೀಮನ್ ಇಂಟರ್ವ್ಯೂ ಮುಂಚೆನೆ ಬಿಡ್ಬೇಕಿತ್ತು ನೀನು. ಅವನೋಗಲ್ಲಿ ಸಬ್ಮಿಟ್ ಆಗೋದ್ರೊಳಗಡೆ ಅಷ್ಟು ಚೆನ್ನಾಗಿ ವಿಡಿಯೋ ಅವನು ಹೇಳಿದ್ದಕ್ಕೆಲ್ಲ ಬಣ್ಣ ಕಟ್ಟಿ ಅಷ್ಟು ಅದ್ಭುತವಾಗಿ ಬಣ್ಣ ಕಲರ್ 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 ಕಾಗಿ ಆರಿಸ್ದಲ್ಲ. ಚಿನ್ನಯ್ಯ ಬೇಕಾದ್ರೆ ಹೋಗಿ ಜೈಲಲ್ಲಿ ಇರ್ಲಿ, ಶಿವಮೊಗ್ಗ ಜೈಲಲ್ಲಿ ಆಲ್ರೆಡಿ ಇದ್ದಾನೆ ಮನುಷ್ಯ. ನಿನ್ ಬುಡಕ್ ಬರಬಾರ್ದು, ಅದಕ್ಕೆ ಅವನ ಮೇಲೆ ಹಾಕ್ಬಿಟ್ರಿ ಅಲ್ಲ. ಏನೋ ಒಸ್ಮಾ ಬಿನ್ ಲಾಡನ್ ಹೆಂಡತಿ ಬಂದ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ರೆ ಒಸ್ಮಾ ಬಿನ್ ಲಾಡನ್ ಪರವಾಗಿ ವಿಡಿಯೋ ಮಾಡ್ಬಿಡ್ತೀಯನೋ ನೀನು? ನಮಗ ಪೆಂಗನ್ ಮಗ ಅಂತೀಯ? ಅಯ್ಯೋ ದಡ್ಡನ ಮಗನೇ, ನಿನಗೇನು ಗೊತ್ತಿಲ್ಲದೆ ಕಣ್ಣೀರ್ ನೋಡ್ಬಿಟ್ಟು ವಿಡಿಯೋ ಮಾಡಿದೆ ಅಂತೀಯಲ್ಲೋ. ನೀನೇನಂತ ಕರಿಬೇಕು ಹೇಳು? ಯಾಕೋ ಸುಳ್ಳೇಳಿ ಇನ್ನೂ ಸೊಸೈಟಿನ ಹಾಳು ಮಾಡ್ತೀಯಾ? ಏನಕ್ಕೆ ಬಂದಿದ್ರಪ್ಪ ಪೊಲೀಸರು ನಿಮ್ಮ ಮನೆಗೆ? ಲಂಚ್ ಕರೆದಿದ್ದ, ಡಿನ್ನರ್ ಕರೆದಿದ್ದ, ಎಲ್ಲ ಸೀಸ್ ಮಾಡ್ಕೊಂಡು ಹೋಗ್ತಾನೆ ಬಂದಿದ್ದು.
ಅದನ್ನ ಇನ್ನೇಂಗ್ ತೋರಿಸ್ಬೇಕಪ್ಪ? ಏನೋ ನಾಟಕ ಆಡ್ತೀಯ ನೀನು, ನನಗೆ ಅರ್ಥ ಆಗ್ತಾ ಇರೋದು. ಅವತ್ತು ಪೊಲೀಸ್ನವ್ರು ಇವ್ರ ಮನೆಗೆ ಹೋದಾಗ್ಲೇ ಅವ್ರ ಅಮ್ಮ ಅಲ್ಲಿರ್ಲಿಲ್ಲ. ಅವತ್ತಿನ ತನಕ ಪೊಲೀಸ್ನವ್ರು ಬಂದಿರ್ಲಿಲ್ಲ, ಅವತ್ತೇ ಅವ್ರ ಅಮ್ಮ ಅಲ್ಲಿರ್ಲಿಲ್ಲ. ಅವ್ರ ಅಮ್ಮನ ಆಲ್ರೆಡಿ ಅವನು ಬಳ್ಳಾರಿಗೋ ಅಥವಾ ಅವರ ನೆಂಟರ ಮನೆಗೋ ಕಳಿಸಾಗಿತ್ತು. ಇವತ್ತು ಕೂತ್ಕೊಂಡು ಹೇಳ್ತಾನೆ, ನಮ್ಮಮ್ಮ ಅಲ್ಲೆರಡು ದಿನ ಇಲ್ಲೆರಡು ದಿನ, ಎಮೋಷನಲ್ ಡ್ರಾಮಾ ಮಾಡ್ಕೊಂಡು ಮತ್ತೆ ಬರಬೇಡ. ತಿಮ್ರೋಡಿಯ ನಿಮ್ಮ ಆಶ್ರಯ ಗೃಹ ಇದೆಯಲ್ರೋ, ಎಲ್ಲರೂ ಅಲ್ಲೇ ಇದ್ರಲ್ಲ ಇಷ್ಟು ದಿನ, ಯಾಕೆ ಓಡಿಸ್ಬಿಟ್ರೇನು ಅಲ್ಲಿಂದ? ವರ್ಕೌಟ್ ಆಗಲ್ಲ ನಿನ್ ಕಡೆಯಿಂದ ಅಂತ. ಏನೋ ಒಂದು ಸೈಡ್ ಬಿಸ್ನೆಸ್ಗೋಸ್ಕರ ನಾವೊಂದಿಷ್ಟು ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ದೆ, ಒಂದಿಷ್ಟು ಕಮರ್ಷಿಯಲ್ಸ್ ಮಾಡ್ತಾ ಇದ್ದೆ. ಹೇಳು, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಿದ್ದೆ ಅಂತ ಹೇಳು ಬಾಯ್ ಬಿಟ್ಟಕ್ಕೆ. ನೋಡಿ ಜನಗಳೇ, ಸುಳ್ಳು ಹೇಳಿದ್ರೆ ಒಬ್ಬನ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಅದು ಶಾಶ್ವತವಾಗಿ ನಿಲ್ಲಲ್ಲ. ಅದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಹಾಗೆ ಚಮೀರನ ಸುಳ್ಳುಗಳು ಹೊರಗೆ ಬಂದಿರೋದಕ್ಕೆ ಇವತ್ತು ಮೊಹಮ್ಮದ್ ಚಮೀರ, ನಮ್ಮ ಮುದ್ದು ಹಂದಿ ಚಮೀರ ವಿಲ ಒದ್ದಾಡ್ತಾ ಇದ್ದಾನೆ. ಆಮೇಲೆ ನನಗೆ ತಮ್ಮನೇಲಿ ತುಂಬ ಇಷ್ಟ ಆಯಿತು, ನೋ ಮೋರ್ ಲೈಸ್. ಥ್ಯಾಂಕ್ ಯು, ಸುಳ್ಳು ಹೇಳಲ್ಲ ಅಂತ ಒಪ್ಕೊಂಡಿದ್ದಕ್ಕೆ. ಇಂಥ ಮಗನನ್ನ ಹೆತ್ತ ತಪ್ಪಿಗೆ ಆಕೆ ಇವತ್ತು ಅಲ್ಲೆಲ್ಲೋ 2 ದಿನ ಇಲ್ಲೆಲ್ಲೋ 2 ದಿನ ಇರಬೇಕಾದ ಪರಿಸ್ಥಿತಿ ಬಂದಿರೋದಕ್ಕೆ ನಮಗೂ ಬೇಸರ ಇದೆ. ನಿಜವಾಗಿಯೂ ನಿನಗೆ ಅದೇ ತರಹದ ಪರಿಸ್ಥಿತಿ ಇದ್ರೆ ನನ್ನ ಮನೆ ಬಾಗಿಲು ನಿನಗೆ ಓಪನ್ ಇದೆ. ನಿನ್ನ ತಾಯಿಯನ್ನ ಖಂಡಿತವಾಗಿಯೂ ನಮ್ಮ ಮನೆಗೆ ಕರ್ಕೊಂಬ, ಅವ್ರಿಗೊಂದು ಸಪರೇಟ್ ರೂಮ್ ಕೊಟ್ಟು ಅವ್ರನ್ನ ತುಂಬ ಅದ್ಭುತವಾಗಿ ನಾನು ನೋಡ್ಕೋತೀನಿ. ಇದು ಅಣ್ಣಪ್ಪ ಸ್ವಾಮಿ ಆಣೆಗೂ ಸತ್ಯ, ನೀನು ನಂಬಿರುವ ಅಲ್ಲಾಹುವಿನ ಆಣೆಗೂ ಸತ್ಯ. ಬಗೆ ಬಗೆಯಾದಂತಹ ವೆರೈಟಿ ಆದಂತಹ ವಿಧಗಳಿರ್ತವೆ. ಆ ವಿಧಗಳನ್ನ ಇವತ್ತು ರೇಷ್ಮಕ್ಕ ತಿಳಿಸ್ಕೊಡ್ತಾರೆ. ಅಸಹ್ಯ ಅನ್ಸ್ಬೋದು, ಆದ್ರೆ ಮನುಷ್ಯನ ಜೀವನದಲ್ಲಿ ನಡೆಯುವಂತದ್ದು, ದಿನ ಇದು ನಡಿಬೇಕು. ಅಕ್ಕ, ಮೂಸುಗಳಲ್ಲಿ ಅಂದ್ರೆ ಗ್ಯಾಸ್ಗಳಲ್ಲಿ ಯಾವ ವಿಧಗಳಲ್ಲಿ ಇರಬಹುದು ಅಕ್ಕ? ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತಕ್ಕ? ಬಿಟ್ಟಿಲ್ಲ ಅಂದ್ರೆ ಹೊಟ್ಟೆ ದಪ್ಪ ಧಮಾರ ಬಿಡುತ್ತೆ, ಹೊಟ್ಟೆ ಆಚೆಗಡೆ ಬಿಡುತ್ತೆ. ಅದು ಒಂದು ತೂತ ಇದೆ, ಅದನ್ನ ಬರಲ್ಲ, ಇಲ್ಲಿ ಇಲ್ಲಿಗೆ ಬರುತ್ತೆ ಅಷ್ಟೇ. ಡೈರೆಕ್ಟ್ ಢಾಸ್ ಢಾಸ್ ಢಮಾರ್ ಢಮಾರ್ ಸಿಗ್ನಲ್ ಯಾವತ್ತೂ ಸ್ಟಾಪ್ ಆಗ್ಬೇಕು, ಬಿಡ್ತಾ ಇರ್ಬೇಕು ಜನ ಅವ್ರೆ ಅಂತ. MP VIP ಇದ್ರು ಊಸ್ಬಿಡ್ಬೇಕು. ರಾಜ್ಯರೋಷವಾಗಿ ಸ್ವತಂತ್ರ ಬಂದಿದೆ, ನನ್ಗೆ ಬಿಡ್ಬೇಕಷ್ಟೇ. ನಾನು ಬಿಟ್ಬಿಡ್ತೀನಿ ಅಯ್ಯೋ, ಹೆಂಗಾರ ಮಾಡ್ಕೊಂಡು ನಮ್ಗೇನು ಬಂದಿಲ್ಲ, ಬಿಡೋಣ, ಬಿಡು. ಆಕ್ಚುಲಿ ನಾನು ಆತರ ಆಡಿರೋದು ತಪ್ಪು. ಒಂಥರ ಸಾಂಗ್ಗೆ ಅದು ಅವಮಾನ ಮಾಡ್ದಂಗೆ ಆಡಿದ್ದೀನಿ. ಅದು ಜಸ್ಟ್ ಫನ್ಗೋಸ್ಕರ ಅಂತ ತಿಳ್ಕೊಂಡು ಎಲ್ರು ಕ್ಷಮಿಸಿ ಅಂತ ಹೇಳ್ತೀನಿ. ಜಸ್ಟ್ ಫನ್ಗೋಸ್ಕರ ಆಡಿದ್ದಷ್ಟೇ, ಅದು ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫಸ್ಟು ಶ್ರೇಯಾ ಘೋಷಾಲ್ ಮ್ಯಾಮ್ಗೆ ಸಾರಿ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರು ಆಡಿರೋ ಸಾಂಗ್ನ ಆ ಥರ ಆಡಿರೋದಕ್ಕೆ. ಆಕ್ಚುಲಿ ನಾನು ಆ ಥರ ಆಡಿರೋದು ತಪ್ಪು. ಒಂಥರ ಸಾಂಗ್ಗೆ ಅದು ಅವಮಾನ ಮಾಡ್ದಂಗೆ ಆಡಿದ್ದೀನಿ. ಅದು ಜಸ್ಟ್ ಫನ್ಗೋಸ್ಕರ ಅಂತ ತಿಳ್ಕೊಂಡು ಎಲ್ರು ಕ್ಷಮಿಸಿ ಅಂತ ಹೇಳ್ತೀನಿ. ಜಸ್ಟ್ ಫನ್ಗೋಸ್ಕರ ಆಡಿದ್ದಷ್ಟೇ, ಅದು ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫಸ್ಟು ಶ್ರೇಯಾ ಘೋಷಾಲ್ ಮ್ಯಾಮ್ಗೆ ಸಾರಿ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರು ಆಡಿರೋ ಸಾಂಗ್ನ ಆ ಥರ ಆಡಿರೋದಕ್ಕೆ. ಸರಿ ಮಗ, ಒಂದ್ ಪದಾಗಿದ ಹಂಗನ್ನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಬರೀ ಇಂಥದೆಯಾ? ಮಮ್ಮಿ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜು. ಹೌದಾ? ಅಪ್ಪನ ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ ಮಮ್ಮಿ? ನಿನ್ ಫೋನಲ್ಲಿ ಇಕ್ಕಿದ್ ಹೇಳು. ನನ್ನ ಫೋನ್ ಚಾರ್ಜಿಂಗ್ ಹಾಕಿದೆ ಮಮ್ಮಿ. ನನ್ ಮಗನೇ, ಫೋನ್ ಚಾರ್ಜ್ ಹಾಕ್ಬಿಟ್ಟು ನನ್ನ ಹತ್ರ ಟೈಮ್ ಪಾಸ್ ಮಾಡ್ತಾ ಇದ್ಯಾ?